ಅವ್ನು ಫಸ್ಟ್ ಆಫ್ ಆಲ್ ಅವ್ನು ದಡ್ಡ ಇದೆ, ಕಾಮನ್ ಸೆನ್ಸ್ ಇಲ್ಲ, ನಾಚಿಗಿಲ್ಲ, ಮಾನ ಮರ್ಯಾದಿಲ್ಲ, ಏನಿಲ್ಲ ರೀ ಅವ್ರಿಗೆ. 87 ಕೋಟಿ ರೂಪಾಯಿ ಬೇರೆ ಬೇರೆ ಅಕೌಂಟ್ಗೆ ನಾಗೇಂದ್ರ ಬುದ್ಧಿವಂತ ಇದ ನೋಡ್ರಿ. ಅವನು ಸೇಂದಿ ಅಂಗಡಿಗೆ, ಡಿಸ್ಕೋ ಡ್ಯಾನ್ಸ್ಗಳಿಗೆ, ಅವನು ಲ್ಯಾಂಬೋರ್ಗಿನಿ ಕಾರ್ ತಗೊಳಕ್ಕೆ ಎಲ್ಲ ಅಲ್ಲೆಲ್ಲಿ ಹಾಕಿದ ನೋಡ್ರಿ. ಆ 87 ಕೋಟಿ ರೂಪಾಯಿ ಕಟ್ಟಿದ್ದನ್ನು ಇಶ್ಯೂನೇ ಕ್ಲೋದಲ್ರಿ. ಜಾತಿ ಸಮುದಾಯಗಳನ್ನ ಹೆಸರನ್ನು ಇಟ್ಕೊಂಡು ಈ ಸಮುದಾಯಗಳಿಗೆ ಮೋಸ ಮಾಡಂತ ವ್ಯಕ್ತಿ ಏಕೈಕ ವ್ಯಕ್ತಿ ನಾಗೇಂದ್ರ ಅವರು ಅನ್ನಂತ ಮಾತನ್ನು ಹೇಳ್ತೀನಿ. ಸಿದ್ದರಾಮಯ್ಯವರು ಮಾತಾಡಿದ್ರೆ ಅವತ್ತು ಕೂಡ ಕ್ಲಾರಿಟಿಯಲ್ಲಿ ಮಾತಾಡ್ತಿದ್ರು. ಅವ್ರು ಯಾವುದೇ ಜಾತಿ ಗಿತ್ತಿಲ್ಲ. ಅವ್ರು ಕ್ಲಿಯರ್ ಆಗಿ ಅವತ್ತು ಹೇಳಿದ್ರು ಇಷ್ಟು ಕಟ್ಟಬೇಕಂದ್ರು. ಇವತ್ತು ಮುಖ್ಯಮಂತ್ರಿ ಕಟ್ಟಿದ್ರೆ ಕಟ್ಟಿಲ್ಲ. ಇವತ್ತು ಏನ್ ಮಾಡ್ತಾ ಇದ್ದಾರೆ, ನಾನು ದಲಿತ ಮಂತ್ರಿ ಆಗಿರೋ ಕಣ ಬಿಜೆಪಿ ಅವರಿಗೆ ಸಹಿಸಕ್ ಆಗಲ್ಲ ಅನ್ನಂತ ಒಂದು ನೆಗೆಟಿವ್ ಸೆಟ್ ಮಾಡಕ್ಕೆ ಏನು ಹೋಗಿದಾರೋ. ನಾನು ನಾಗೇಂದ್ರ ಅವ್ರಿಗೆ ಕೇಳ್ತೀನಿ, ಸ್ವಾಮಿ ನಾಗೇಂದ್ರ ಅವರೇ, ನೀನ್ ಭ್ರಷ್ಟಾಚಾರ ಮಾಡುವಂತ ಟೈಮಲ್ಲಿ ನಿನ್ನ ದಲಿತರು ವಾಲ್ಮೀಕಿ ಜನಾಂಗದ ಹಣ ಅಂತ ಹೇಳಿ ಗೊತ್ತಾಗಿಲ್ಲ ಸ್ವಾಮಿ. ಇವತ್ತು ನಿನ್ನ ಸ್ಥಾನಕ್ಕೆ ನೀನು ರಾಜೀನಾಮೆ ಮಾಡಿ ಜೈಲಿಗೆ ಹೋಗಿ ಬಂದು ಪುನಃ ಮಂತ್ರಿ ಆಗಿದ್ದೀನಿ, ಮತ್ತೆ ನಾನು ಕಳ್ಕೊಂತೀನಿ ಅನ್ನೋ ಕಾರಣದಿಂದ ಇವತ್ತೇನು ನೀನು ಜಾತಿಯನ್ನ ಬಳಕೆ ಮಾಡ್ಕೊಂಡು ಇವತ್ತು ವಾಲ್ಮೀಕಿ ಸಮುದಾಯ, SC STಗಳು ಇವತ್ತು ದಲಿತರಿಂದ ಇವತ್ತು ನೆನಪಾಗ್ತಾ ಇದೆನಾ? ಇವತ್ತು ಸಂವಿಧಾನ ಬುಕ್ ಅನ್ನು ತಾವು ಓದಿದಿರಿ ಎಲ್ಲರ? ಸಂವಿಧಾನ ಅಂದ್ರೆ ಏನು ಗೊತ್ತಲ್ಲ ನಿಮ್ಗೆ ಅಂತ ಕೇಳ್ತೀನಿ. ಕಾಂಗ್ರೆಸ್ ಪಾರ್ಟಿ ಎಲ್ಲಾ ವಿಚಾರಗಳು ಕೂಡ ದಲಿತರನ್ನ ಮೋಸ ಮಾಡ್ಕೊಂತ ಬಂದಿದೆ. ಆದ್ರೆ ನಾಟಕ ಮಾಡ್ಕೊಂತ ಅವ್ರು ಹೊಂಟಾರ. ಹಂಗಾಗಿ ಸತ್ಯಾಂಶ ಜನರಿಗೆ ಗೊತ್ತಾಗಿದೆ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಬೆಂಬಲವನ್ನು ಕೊಡುವಂತ ಕೆಲಸ ಇವತ್ತು ಪಾರ್ಟಿ ಕಡೆಯಿಂದ ನಡೀತಾ ಇದೆ. ನಿಮ್ಗೆ ಮಾನ ಮರ್ಯಾದೆಯನ್ನ ನಾಚಿ ಇದ್ರಿಗಿನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ರಿಗಿನ, ಸಂವಿಧಾನ ಮೇಲೆ ಗೌರವ ಇದ್ರಿಗಿನ, ಈ SC ST ಮಕ್ಕಳ ಹಣವನ್ನು ಏನು ದೋಚಿದ್ರು ಅವ್ರು ಏನನ್ನ ಪ್ರಾಯಶ್ಚಿತ್ತ ಪಡ್ಕೋಬೇಕಾದ್ರಿಗಿನ ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪಿದ್ರೆ ಆದ್ರೆ ನೀವು ರಾಜೀನಾಮೆ ಕೊಡ್ಬೇಕನ್ನೋ ಒತ್ತಾಯವನ್ನು ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಕ್ಕೂರದಿಂದ ನಾವೆಲ್ಲರೂ ಕೂಡ ಕೇಳಂತ ಕೆಲಸ ಆಗ್ತಾ ಇದೆ. ಇವ್ ನಾಗೇಂದ್ರ ಹೇಳ್ತಾರೆ 126 ಮಂದಿ ಮೇಲೆ ಕೇಸ್ ಇದೆ ಅಂತೇಳಿ. 126 ಮಂದಿ ಇನ್ನ 1000 ಮಂದಿ ಆಗ್ಲೇರಿ, ಇಲ್ಲಿದು 2000 ಮಂದಿ ಆಗ್ಲೇರಿ. ಆಫ್ಟರ್ ಇಂಡಿಪೆಂಡೆನ್ಸ್ ನಾನು ಕೇಳ್ತಾ ಇರೋದು, ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದ ನಂತರ ಯಾವನಾನೇ ಆಗ್ಲಿ ಈ ರೀತಿ ಸರ್ಕಾರದ ಹಣವನ್ನು ಇದು SC ST ದಲಿತರ ಹಣಕ್ಕೆ ಕೈ ಹಾಕಿದಂತ ಮಂತ್ರಿ ಅವನ ನಿಧಾನೇನ್ರಿ? ಇವ್ನು ಫಸ್ಟ್ ಇತಿಹಾಸದಲ್ಲಿ ಉಳಿದೋಗ್ತಾನ, ಚರಿತ್ರದಲ್ಲಿ ಉಳಿದೋಗ್ತಾನ್ರಿ. ಈ ಮನುಷ್ಯ ನೆನಪಿಟ್ಕೊಳ್ರಿ, ಚರಿತ್ರದಲ್ಲಿ ಉಳಿದೋಗ್ತಾನ. ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲ ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ವಿ. ಸಿಂಗಲ್ ಅಜೆಂಡಾ ಏನಂದ್ರೆ ರಾಜೀನಾಮೆಯನ್ನು ಕೊಡಲೇಬೇಕು. ಸದನದಲ್ಲಿ ಕೂಡ ನಮ್ಮ ಎಲ್ಲಾ ನಾಯಕರು ಸೇರ್ಕೊಂಡು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಸದನ ಎಂತ ಪರಿಸ್ಥಿತಿ ಕೂಡ ನಡಿಬಾರ್ದು. ಅವ್ನು ಎಲ್ಲಿ ತನಕ ಕೂಡ ಭ್ರಷ್ಟ ಮಂತ್ರಿಯಲ್ಲಿ ಕೂಡ್ತಾರ ಅಲ್ಲಿ ಚರ್ಚೆ ಆಗಬಾರ್ದು ಅನ್ನೋದಕ್ಕಿಂತ ಹೋರಾಟಗಳು ನಡೀತಾ ಇದೆ.